ನಾವು ಬಲಹೀನ ಆಗಬಾರ್ದು. ಯಾಕಂದ್ರೆ ಬಲಹೀನ ಪಡಿಸಕ್ಕೆ ಅಪವಾದಿ ಏನ್ ಮಾಡ್ತಾನಂದ್ರೆ ನಮ್ಮನ್ನ ಅನೇಕ ಒತ್ತಡಲಿದ್ದ ನಮ್ಮನ್ನ ಗುರಿ ಮಾಡಕ್ ಪ್ರಯತ್ನ ಪಟ್ಟು ಏನ್ ಮಾಡ್ತಿರ್ತಾನಂದ್ರೆ ಇವ್ರನ್ನ ನೋಡಿಸ್ತಿರ್ತಾನ. ಅವ್ರು ನೋಡು, ಇವ್ರು ನೋಡು, ಅವ್ರ ಜೀವಿತ ಹೆಂಗೈತೆ, ಇವ್ರ ಜೀವಿತ ಹೆಂಗೈತೆ, ನಿನ್ ಜೀವಿತ ಹೆಂಗಾಗೈತಲ್ಲ ಅಂತೇಳಿ ಇನ್ನೊಬ್ಬರ ಜೀವಿತನ ನೋಡಿಸಿ ಅಪವಾದಿ ಏನ್ ಮಾಡ್ತಾನಂದ್ರೆ ನಮ್ಮನ್ನ ಕೃಂಗಿಸ್ತಾನ, ಬಲಹೀನ ಪಡಿಸ್ತಾನ. ಅರ್ಥ ಆಯ್ತಾ? ಯಾವತ್ತು ನಾವು ಇನ್ನೊಬ್ಬರನ್ನ ನೋಡಿ ನಾವು ಕಂಪ್ಯಾರಿಸನ್ ಮಾಡ್ಕೋಬಾರ್ದು. ಇನ್ನೊಬ್ಬರನ್ನ ನೋಡಿ ನಮ್ಮ ಜೀವಿತನ ನಾವು ಕ್ಷೀಣ ಪಡಿಸ್ಕೋಬಾರ್ದು. ಯಾಕಂದ್ರೆ ಅಪವಾದಿ ದಾಡಿ ಅದು. ನಿನ್ಗೆ ಅಷ್ಟೇ ನೋಡು, ನಿನ್ ಜೀವಿತ ಇಷ್ಟೇ ನೋಡು ಅಂತ ಹೇಳಿ ಆ ರೀತಿಯಾಗಿ ಬಲಹೀನ ಪಡಿಸಕ್ ಬಂದಾಗ ನಾವ್ ಏನ್ ಮಾಡ್ಬೇಕು? ಅವಾಗ ಯಾರನ್ನ ಎಂಟ್ರಿ ಮಾಡ್ಬೇಕು? ನಾವು ದೇವ್ರನ್ನ ಎಂಟ್ರಿ ಮಾಡ್ಬೇಕು. ದೇವಾ, ನನಗೆ ಎದಕ್ಕೋ ಈ ಆಲೋಚನೆಗಳು ಬರ್ತದವ, ನನಗೆ ಎದಕ್ಕೋ ಈ ರೀತಿಯಾಗಿ ಬಲಹೀನ ಆಗದ, ಯಾರಿಲ್ಲಂದ್ರೆ ನನಗೆ ನೀನೇದೇ ಅಲ್ಲ. ಆಮೆನ್, ಹಲ್ಲೆಲೂಯಾ. ಯಾರನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ ಅಂತ ಹೇಳಿ ಹಡೆ ಬರ್ತಾರೆ. ಪ್ರಪಂಚದಲ್ಲಿ ಎಲ್ಲರೂ ಕೈ ಬಿಡ್ಬೋದು, ಬಂಧುಗಳು ದೂರ ಆಗ್ಬೋದು, ಸಮಸ್ತ ದೂರ ಆಗ್ಬೋದು, ಆದ್ರೆ ದೇವರು ನಮ್ಮಿಂದ ದೂರನೇ ಆಗೋದಿಲ್ಲ. ಯಾಕಂದ್ರೆ ನಮ್ಮ ಜೊತೆಗೆ ಇರ್ತಾನ, ನಮ್ಮ ಹತ್ರನೇ ಇರ್ತಾನ, ನಮ್ಮ ಒಳಗೆ ಇರ್ತಾನ. ಆಮೆನ್, ಹಲ್ಲೆಲೂಯಾ. ನಮ್ಮನ್ನ ಆಧರಿಸ್ತಾನ, ನಮ್ಮನ್ನ ಕನಿಕರಿಸ್ತಾನ, ಕೃಪೆ ತೋರಿಸ್ತಾನ, ಆಲೋಚನೆಗಳು ಕೊಡ್ತಾನ. ಬಲಹೀನರಾಗಿದ್ರೆ ನಮ್ಮನ್ನು ಬಲಪಡಿಸ್ತಾನ. ಧೈರ್ಯ ನಮಗಿಲ್ಲಂದ್ರೆ ಧೈರ್ಯ ಕೊಡ್ತಾನ. ಮನುಷ್ಯರು ಕೊಟ್ಟಂಗ ಸರಿ ಬಿಡಂತ ಮಾತಿನ ಧೈರ್ಯ ಕೊಟ್ಟಿ ಸರಿ ಅಂತ ಬಿಡೋದಿಲ್ಲ ಅಂತ, ಧೈರ್ಯ ಕೊಟ್ಟು ಅದ್ರ ಪ್ರಕಾರ ನಮ್ಮ ಜೀವಿತ ನಿಂದ್ರಿಸ್ತಾನ. ಆಮೆನ್, ಹಲ್ಲೆಲೂಯಾ.